ಐತಿಹಾಸಿಕ ಸಾಕ್ಷಿ ಪುರಾವೆ. ಸುಮಾರು 300 ವರ್ಷದ ಇತಿಹಾಸವನ್ನ ಈ ಒಂದು ಪದ್ಯ ಹೇಳ್ತದೆ ನಮಗೆ. ಈ ಮಠದ ದೀಪೋತ್ಸವ ಇಷ್ಟರ ಮಟ್ಟಿಗೆ ನಡ್ಕೊಂಡು ಬರ್ತಾ ಇದೆ ಅಂತೇಳಿ. ಅದಕ್ಕಾಗಿ ಏನೆಲ್ಲ ವ್ಯವಸ್ಥೆಯನ್ನು ಅವ್ರು ಮಾಡಿದ್ದಾರೆ ನೋಡಿ. ಅರ್ಚಿಸಿದ ನಿಂತು ಬಸವ ಮಹೇಶಂ ಅಂತಾರೆ. ಅಂದ್ರೆ ಇದು ವತ್ಸರೋತ್ಸವದವಳು ನಡೆಸ್ಬೇಕು, ಇದು ನಿರಂತರವಾಗಿ ನಡಿಬೇಕು ಅಂತೇಳಿ ಏನು ಬೇಕೋ ಅದನ್ನ ವ್ಯವಸ್ಥೆಯನ್ನು ಮಾಡಿದ್ರು ಅಂತ ಅದಕ್ಕೆ ಅವ್ರು ಕೊಟ್ಟಿರುವಂತಹದ್ದು ಇಲ್ಲಿ ಮಾಹಿತಿ ಇದೆ. ಇನ್ನೊಂದು ಬಹಳ ಒಂದು ಬಹಳ ಅತ್ಯಂತ ಪ್ರಮುಖವಾದಂತಹ ಸಾಕ್ಷಿ ಅಂದ್ರೆ ನಮ್ಮ ಕಂಚಿನ ದೀಪ ರಥ. ಬಹುಶಃ ಈ ತರದ ಒಂದು ಕಂಚಿನ ರಥ ಎಲ್ಲೂ ನೋಡ ಸಿಗುವುದಿಲ್ಲ. ಒಬ್ಬ ಮನುಷ್ಯನ ಆಕೃತಿಗೆ ಅತ್ಯಂತ ಸಮೀಪವಾಗಿರುವಂತಹ ನಮ್ಮ ಶಿರಸ್ಸು, ನಮ್ಮ ದೇಹ, ನಮ್ಮ ಕಾಲುಗಳು, ಹೀಗೆ ಇಡೀ ಒಬ್ಬ ಮನುಷ್ಯನ ತೇರನ್ನು ಹೇಗೆ ಇರುತ್ತೋ ಹಾಗೆ ಈ ಕಂಚಿನ ರಥ ಕೇವಲ 6 ಅಡಿ ಎತ್ತರದಲ್ಲಿರ್ತಕ್ಕಂಥ ಕಂಚಿನ ರಥ. ಅದರಲ್ಲಿ 108 ದೀಪಗಳಿದ್ದಾವೆ. ಅಲ್ಲಿ ದೀಪಕನ್ನಿಕೆಯರು ದೀಪಗಳನ್ನು ಹಿಡ್ಕೊಂಡಿದ್ದಾರೆ. ರಥದ ಆಕಾರದಲ್ಲಿರ್ತಕ್ಕಂಥ ಬಹಳ ಸುಂದರವಾದ ರಥ ಅವರು ಸಾಕ್ಷಿಯಾಗಿ ಇದಕ್ಕೆ ಕೊಟ್ಟಿದ್ದಾರೆ ಅನ್ನೋದು ಇದೊಂದು ಸಾಕ್ಷಿ. ಇವೆರಡೂ ಕೂಡ ಐತಿಹಾಸಿಕ ಪುರಾವೆಗಳು. ಅವುಗಳನ್ನೇ ನಾವು ಮುಖ್ಯವಾಗಿ ಇಟ್ಕೊಂಡು ಈ ದೀಪೋತ್ಸವವನ್ನು ನಡೆಸ್ತಾ ಬರ್ತಾ ಇದ್ದೇವೆ. ಬೇರೆ ಮಠ ಮಂದಿರಗಳಲ್ಲಿ ರಥೋತ್ಸವ, ಬೇರೆ ಜಾತ್ರೆಗಳು ನಡೀತಾವೆ. ಆದರೆ ಈ ಮುರುಘಾ ಮಠದ ವಿಶೇಷ ಏನಪ್ಪಾ ಅಂದ್ರೆ ಪ್ರತಿ ದೀಪೋತ್ಸವನೇ ಈ ಮಠದ ವಾರ್ಷಿಕ ಉತ್ಸವ. ಇದನ್ನ ಶತಶತಮಾನಗಳಿಂದಲೂ ಕೂಡ ನಡೆಸ್ಕೊಂಡು ಬರಲಾಗ್ತಾ ಇದೆ. ಈ ಒಂದು ತಿಂಗಳಲ್ಲಿ ಕಾರ್ತೀಕ ಮಾಸ ಪರ್ಯಂತ ನಮ್ಮ ಎಲ್ಲ ಶಾಖಾ ಮಠಗಳಲ್ಲಿಯೂ ಕೂಡ ಕಾರ್ಯಕ್ರಮಗಳು ನಡೆಸಿ ಇದು ಮುಕ್ತಾಯ ಸಮಾರಂಭ ಅನ್ನೋ ಹಾಗೆ ಮುರುಘಾ ಮಠದಲ್ಲಿ ನಾಳೆ ಅಮಾವಾಸ್ಯೆ ಅಂದು ಅಂದ್ರೆ 20ನೇ ತಾರೀಕು ಈ ಕಾರ್ಯಕ್ರಮ ಇಲ್ಲಿ ಆಯೋಜನೆ ಆಗಿದೆ. ಸಾಮಾನ್ಯವಾಗಿ ಉತ್ಸವಗಳು ಅಂತಂದ್ರೆ ಕೇವಲ ಅಲ್ಲಿ ಯಾವುದೋ ಒಂದು ವಿಭಾಗಕ್ಕೆ ಮಾತ್ರ ಪ್ರಾಧಾನ್ಯತೆ ಇರ್ತದೆ. ಆದರೆ ಈ ಮುರುಘಾ ಮಠದ ದೀಪೋತ್ಸವ ಮಾತ್ರ ಸಮಾಜದ ಸರ್ವಾಂಗೀಣ ಪ್ರಗತಿಗೆ ಪೂರಕವಾಗುವಂತಹ ಎಲ್ಲ ಅಂಶಗಳನ್ನು ಕೂಡ ಒಳಗೊಂಡಿರುವಂತಹ ಒಂದು ಕಾರ್ಯಕ್ರಮ ಇಲ್ಲಿ ರೂಪಿತವಾಗ್ತಾ ನಡ್ಕೊಂಡು ಬಂದಿದೆ. ಯಾಕೆ ಅಂತಂದ್ರೆ ಈ ಕೇವಲ ಧಾರ್ಮಿಕ ಕಾರ್ಯಕ್ರಮ ಅಷ್ಟೇ ಅಲ್ಲ, ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ, ಆರೋಗ್ಯ ಕ್ಷೇತ್ರ, ಶೈಕ್ಷಣಿಕವಾಗಿ, ಈಗ ಒಟ್ಟಾರೆ ಮನುಷ್ಯನ ಬದುಕಿಗೆ ಪೂರಕವಾಗುವಂತಹ ಎಲ್ಲ ಅಂಶಗಳನ್ನು ಕೂಡ ಇಲ್ಲಿ ಒಳಗೊಂಡು ಈ ಕಾರ್ಯಕ್ರಮ ಆಯೋಜನೆ ಆಗ್ತಾ ಬಂದಿದೆ. ಇದನ್ನು ನೀವೆಲ್ಲರೂ ಕೂಡ ಗಮನಿಸ್ತಾ ಬಂದಿದ್ದೀರಾ. ಆ ಹಿನ್ನೆಲೆಯಲ್ಲಿ ಶ್ರೀಮಠದ ಈ ವರ್ಷದ ಕಾರ್ಯಕ್ರಮ ಇದೇ ದಿನಾಂಕ 20ನೇ ತಾರೀಕು ಇಲ್ಲಿ ಗುರುವಾರದ ದಿವಸ ಈ ಕಾರ್ಯಕ್ರಮ ಆಯೋಜನೆ ಆಗಿದೆ. ಕಾರ್ಯಕ್ರಮದ ರೂಪುರೇಷೆಗಳು ಹೀಗಿದಾವೆ. ಸಾಮಾನ್ಯವಾಗಿ ಬೆಳಗಿನ ಹೊತ್ತು ಒಂದು ಶರಣ ಸಾಹಿತ್ಯ ಸಮ್ಮೇಳನ ಅಂತ ಮಾಡ್ತೇವೆ. ಸಂಜೆ ಭಾವೈಕ್ಯ ಸಮ್ಮೇಳನ ಅಂತ ಮಾಡ್ತೇವೆ. ಯಾಕೆ ಇವೆರಡನ್ನು ಮಾಡೋದು ಅಂತಂದ್ರೆ ಇವತ್ತು ಬಸವಾದಿ ಶರಣರ ಆದರ್ಶಗಳು ಇವತ್ತಿಗೂ ಕೂಡ ಪ್ರಸ್ತುತ, ಎಂದಿಗೂ ಕೂಡ ಪ್ರಸ್ತುತ. ಸಾರ್ವಕಾಲಿಕ ನಿತ್ಯ ಸತ್ಯಗಳನ್ನ ಹೇಳಿರುವಂತಹ ವಿಚಾರಗಳು ವಚನ ಸಾಹಿತ್ಯದಲ್ಲಿ ಇದಾವೆ. ಹಾಗಾಗಿ ಇವತ್ತಿಗೂ ನಮಗೆ ಬಹಳ ಮುಖ್ಯವಾಗಿ ಬೇಕಾಗಿರುವಂತಹದ್ದು ಒಂದು ಕಾಯಕ, ಇನ್ನೊಂದು ದಾಸೋಹ. ಇವೆರಡರಿಂದಲೇ ಇವತ್ತು ದೇಶದ ಕಲ್ಯಾಣ ಸಾಧ್ಯ. ಶ್ರಮ ವಹಿಸಿ ದುಡಿಬೇಕು, ಆಮೇಲೆ ಅದನ್ನು ಹಂಚಿ ಉಣ್ಣಬೇಕು. ಈ ತತ್ವಗಳನ್ನ ಬಸವಣ್ಣನವರು ಏನು ಲೋಕಕ್ಕೆ ನೀಡಿದ್ದಾರೆ, ಮತ್ತೆ ಅಂಥ ಒಂದು ಆದರ್ಶ ತತ್ವಗಳನ್ನ ನಾವು ಜನರಿಗೆ ತಲುಪಿಸಬೇಕಾದ್ದು ಆದ್ಯ ಕರ್ತವ್ಯ ಅನ್ನುವಂಥ ಕಲ್ಪನೆಯನ್ನು ಇಟ್ಕೊಂಡು ವಚನ ಸಾಹಿತ್ಯವನ್ನು ಆಧರಿಸಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದೇವೆ. ಅದಕ್ಕೆ ಪ್ರತಿನಿತ್ಯ ಬೆಳಿಗ್ಗೆ ಪ್ರತಿ ದಿವಸ ಆ ದಿವಸ ಶರಣ ಸಾಹಿತ್ಯ ಸಮ್ಮೇಳನ ಅನ್ನುವಂಥದ್ದು ನಡೀತಾ ಇದೆ. ಈ ಎಲ್ಲ ಕಾರ್ಯಕ್ರಮಗಳು ಷಟ್ಸ್ಥಲ ಧ್ವಜಾರೋಹಣದೊಂದಿಗೆ ನಡೀತಾ ಇದೆ, ಆರಂಭವಾಗ್ತದೆ. ಮತ್ತೆ ಕರ್ತೃಗದ್ದಿಗೆ ವಿಶೇಷವಾದಂತಹ ಪೂಜಾಧಿಕಾರಿಗಳು ನಡೀತವೆ. ಅದರ ನಂತರ ಇಲ್ಲಿ ಈ ಶರಣ ಸಾಹಿತ್ಯ ಸಮ್ಮೇಳನ ಆಯೋಜನೆ ಆಗ್ತಾ ಇದೆ. ಜೊತೆಗೆ ನಿಮಗೆ ಇನ್ನೊಂದು ವಿಷಯವನ್ನ ಇಲ್ಲಿ ನಾವು ಗಮನಿಸ ಬಯಸ್ತೇವೆ. ಶ್ರೀಮಠದಲ್ಲಿ ಪ್ರತಿ ಅಮಾವಾಸ್ಯೆಗೆ ಮಾಸಿಕ ಶಿವಾನುಭವ ಗೋಷ್ಠಿಗಳು ಅಂತ ನಡೆಸ್ತಾ ಇದ್ದೀವಿ. ಈ ಕಾರ್ಯಕ್ರಮ ಎಷ್ಟನೇದಾಗಿದೆ ಈಗ ಸಂಖ್ಯೆ ಅಂತಂದ್ರೆ 597ನೇಯದು. ನಾಳೆ 20ನೇ ತಾರೀಕು ನಡೆಯೋದು. ಇದೊಂದು ಮಹತ್ವದ ದಾಖಲೆ ಅಂತ ಇದನ್ನು ಕೂಡ ನಿಮ್ ಗಮನಕ್ಕೆ ತರ ಬಯಸ್ತೀವಿ. ಯಾಕೆಂದ್ರೆ 48 ವರ್ಷಗಳಿಂದ ನಿರಂತರವಾಗಿ ಈ ಗೋಷ್ಠಿ ನಡೀತಾ ಬರ್ತಾ ಇದೆ.
ಈ ಗೋಷ್ಠಿಯಲ್ಲಿ ಕೃಷಿ ಇರ್ಬೋದು, ಆರೋಗ್ಯ ಇರ್ಬೋದು, ಶಿಕ್ಷಣ ಇರ್ಬೋದು, ಹೀಗೆ ಎಲ್ಲ ಕ್ಷೇತ್ರದ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ ಅವರಿಂದ ಉಪನ್ಯಾಸಗಳು ಮತ್ತೆ ಪ್ರಾಯೋಜಕಗಳು ಇವೆಲ್ಲವನ್ನು ಕೂಡ ಪ್ರಾತ್ಯಕ್ಷಿಕೆಗಳು ಇವೆಲ್ಲ ಮಾಡಲಾಗ್ತಾ ಇದೆ. ಮತ್ತು ಕೆಳದಿ ವಿಚಾರ ಸಂಕಿರಣ ಇಂಥವುಗಳು ಕೂಡ ಅದರಲ್ಲಿ ಆಯೋಜನೆ ಆಗಿದೆ. ಅದನ್ನು ಕೂಡ ಇಲ್ಲಿ ನಾವು ಗಮನಿಸಬೇಕು. ಇನ್ನು 3 ತಿಂಗಳಿಗೆ 600ನೇ ಗೋಷ್ಠಿ ಆಗುತ್ತೆ. 600. ಬಹುಶಃ ಈ ಸಂಖ್ಯೆಯನ್ನು ನೋಡಿದ್ರೇನೆ ನಮಗೆ ಆಶ್ಚರ್ಯ ಆಗ್ತದೆ. ಒಂದು ದಿವಸನೂ ತಪ್ಪುತ್ತೆ. ಬಹುಶಃ ಏನಾದರೂ ತಪ್ಪಿದ್ರೆ ಕೋವಿಡ್ ಇದ್ದಾಗ ಮಾತ್ರ ಒಂದು ದಿವಸ ಅದು ಇರೋವರೆ ಕೂಡ್ಕೊಂಡು ಮಾಡಿದ್ದು ಬಿಟ್ರೆ ಇನ್ನು ಯಾವ ದಿನಗಳಲ್ಲಿಯೂ ಕೂಡ ಅದನ್ನು ತಪ್ಪಿಸಿಲ್ಲ. ಹಾಗಾಗಿ ಇಲ್ಲಿ ಅಮಾವಾಸ್ಯೆಗೆ ಶಿವಮೊಗ್ಗದಲ್ಲಿ ಹುಣ್ಣಿಮೆ ಅಂದು ಈ ರೀತಿ 2 ಕಡೆ ನಿರಂತರವಾಗಿ ಕಾರ್ಯಕ್ರಮಗಳು ನಡೀತಾ ಬರ್ತಾ ಇದ್ದಾವೆ. ಆ ಕಾರ್ಯಕ್ರಮದ 597ನೇ ಗೋಷ್ಠಿ ಕೂಡ ಇಲ್ಲಿ ನಡೀತಾ ಇದೆ. ಮತ್ತೆ ಇಲ್ಲಿ ಬರೀ ವಚನ ಸಾಹಿತ್ಯದಕ್ಕೆ ಅಷ್ಟೇ ಪ್ರಾಧಾನ್ಯತೆ ಜೊತೆಗೆ ಆರೋಗ್ಯ ತಪಾಸಣಾ ಶಿಬಿರವನ್ನು ಕೂಡ ಆಯೋಜನೆ ಮಾಡಿದ್ದೀವಿ. ಇದರಲ್ಲಿ ಮೊದಲನೇದಾಗಿ ನಮ್ಮ ಶಿವಮೊಗ್ಗದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅವರು ಇಲ್ಲಿ ಆರೋಗ್ಯ ತಪಾಸಣೆಯನ್ನ ಉಚಿತವಾಗಿ ಮಾಡ್ತಾ ಇದ್ದಾರೆ. ಕೆಲವು ಔಷಧಗಳನ್ನು ಕೂಡ ಉಚಿತವಾಗಿ ನೀಡ್ತಾ ಇದ್ದಾರೆ. ಅದರ ಜೊತೆನಲ್ಲಿ ನಾವು ಅಲೋಪತಿಗೆ ಅಷ್ಟೇ ಅಲ್ಲದೆ ಆಯುರ್ವೇದಕ್ಕೂ ಪ್ರಾಧಾನ್ಯತೆ ಕೊಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡೇನೆ ಶ್ರೀಮಠದಲ್ಲಿ ಈಗಾಗಲೇ ನಿಮ್ಗೆಲ್ಲ ತಿಳಿದಿರೋ ಹಾಗೆ ನಾಗೇಶ್ ಸುವರ್ಣ ಕವಿ ಆಯುರ್ವೇದ ಆಸ್ಪತ್ರೆ ಅಂತೇಳಿ ಇಲ್ಲಿ ಸ್ಥಾಪನೆಯಾಗಿದೆ. ಅದು ಕೂಡ ಒಬ್ಬ ಒಳ್ಳೆಯ ದಕ್ಷ ಮತ್ತೆ ಅಪಾರ ಅನುಭವವುಳ್ಳಂಥ ಒಬ್ಬ ವೈದ್ಯಾಧಿಕಾರಿಗಳು ಡಾಕ್ಟರ್ ಪ್ರಭುದೇವ್ ಅಂತಿದ್ದಾರೆ. ಬಹಳ ಒಳ್ಳೆ ರೀತಿಯಲ್ಲಿ ಇಲ್ಲಿ ಆಗಲೇ ಈಗ ಆಯುರ್ವೇದ ಚಿಕಿತ್ಸೆಯನ್ನ ಎಲ್ಲ ಕ್ಷೇತ್ರದಲ್ಲಿ ಕೂಡ ನೀಡುವಂಥ ಒಂದು ವ್ಯವಸ್ಥೆ ಈಗಾಗಲೇ ಇಲ್ಲಿ ನಡೀತಾ ಇದೆ. ಆ ಸಂಸ್ಥೆ ವತಿಯಿಂದನೂ ಕೂಡ ಉಚಿತವಾಗಿ ಆ ದಿವಸ ಇಲ್ಲಿ ಕಾರ್ಯಕ್ರಮವನ್ನ ಶಿಬಿರವನ್ನ ನಡೆಸ್ಕೊಡ್ತಾ ಇದ್ದಾರೆ. ಮತ್ತೆ ಪ್ರತಿ ತಿಂಗಳು ಕೊನೆ 4ನೇ ಶನಿವಾರ ಶಿವಮೊಗ್ಗದಲ್ಲಿಯೂ ಕೂಡ ಇದೇ ಆಯುರ್ವೇದ ಆಸ್ಪತ್ರೆ ಅಲ್ಲಿ ಉಚಿತವಾಗಿ ಶಿಬಿರವನ್ನ ಪ್ರತಿ ತಿಂಗಳು ನಡೆಸ್ತಾ ಇದೆ. ಈ ಕಾರ್ಯಕ್ರಮನೂ ಕೂಡ ಆ ದಿವಸ ನಡೀತದೆ. ಆ ದಿವಸದ ಕಾರ್ಯಕ್ರಮದಲ್ಲಿ ಷಟ್ಸ್ಥಲ ಧ್ವಜವನ್ನ ಕುಂದಗೋಳ ತಾಲೂಕು ಧಾರವಾಡ ಜಿಲ್ಲೆ ಕುಂದಗೋಳದಲ್ಲಿರುವಂತಹ ಮಠದ ನೂತನ ಶ್ರೀಗಳವರು ಡಾಕ್ಟರ್ ಶ್ರೀಮನಿಪ್ರ ಅಭಿನವ ಬಸವಣ್ಣಜ್ಜ ಮಹಾಸ್ವಾಮಿಗಳು ಕಲ್ಯಾಣಪುರ ಮಠ ಕುಂದಗೋಳ ಅವರು ಧ್ವಜಾರೋಹಣವನ್ನು ನೆರವೇರಿಸ್ತಾ ಇದ್ದಾರೆ. ಮತ್ತೆ ಅದರ ಉದ್ಘಾಟನೆಯನ್ನ ಔರಾದಿ ಅಂತ ಹೇಳಿ ನವಲಗುಂದ ತಾಲೂಕು ಅಲ್ಲಿಯ ಸಂಸ್ಥಾನ ಮಠದ ಶಿವಮೂರ್ತಿ ಸ್ವಾಮಿಗಳವರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ತೊಗರಿಸಿ ಮಳೆಹೆರೆ ಮಠದ ಮಹಾನ್ ಶಿವಾಚಾರ್ಯ ಸ್ವಾಮಿಗಳವರು ಅದರ ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ. ಇನ್ನು ಶಿರಾಳಕೊಪ್ಪ, ಗುತ್ತಲ, ತಾಳಗುಪ್ಪ, ಜಡೆ ಹೀಗೆಲ್ಲ ಸ್ವಾಮಿಗಳವರು ನಮ್ಮ ಜಿಲ್ಲೆ ಮತ್ತು ಸುತ್ತಮುತ್ತಲಿನ ಸ್ವಾಮಿಗಳವರು ಕೂಡ ಈ ಸಮಾರಂಭದಲ್ಲಿ ಉಪಸ್ಥಿತರಿರ್ತಾ ಇದ್ದಾರೆ. ಇದೆಲ್ಲದನ್ನು ಕೂಡ ಈ ಆರೋಗ್ಯ ಶಿಬಿರ ಉದ್ಘಾಟನೆಯನ್ನ ಜಿಲ್ಲಾ ಆರೋಗ್ಯಾಧಿಕಾರಿಗಳಾಗಿರ್ತಕ್ಕಂಥ KS ನಟರಾಜ್, ಡಾಕ್ಟರ್ ನಟರಾಜ್ ಅವರು ನಡೆಸ್ಕೊಡ್ತಾ ಇದ್ದಾರೆ. ಇನ್ನು ಮುಖ್ಯ ಅತಿಥಿಗಳಾಗಿ KC ಶಶಿಧರ್ ಅವರು ಶಿವಪ್ಪನಾಯಕ ಕೃಷಿ ವಿಶ್ವವಿದ್ಯಾಲಯದ ಕುಲಸಚಿವರು ಅವರು ಬರ್ತಾ ಇದ್ದಾರೆ. ಇನ್ನೊಬ್ರು ಆಯುಷ್ ಅಧಿಕಾರಿಗಳಾದ ಲಿಂಗರಾಜ್ ಹಿಂಡಸ್ಕಟ್ಟ ಅಂತ ಹೇಳಿ ಅವರು ಬರ್ತಾ ಇದ್ದಾರೆ. ಮತ್ತು ಆ ದಿವಸದ ಸಭೆಯಲ್ಲಿ ಸ್ಥಳೀಯ ಪ್ರತಿನಿಧಿಗಳು, ಜನಪ್ರತಿನಿಧಿಗಳೆಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ. ಸಂಗೀತ ಇದೆ. ಇನ್ನೊಂದು ವಿಷಯವನ್ನ ನಾವು ಈ ವರ್ಷ ವಿಶೇಷವಾಗಿ ಹಮ್ಮಿಕೊಂಡಿರೋದನ್ನ ನಿಮ್ ಗಮನಕ್ಕೆ ತರ ಬಯಸ್ತೀವಿ. ಏನಪ್ಪಾ ಅಂದ್ರೆ, ಸಾಮಾನ್ಯವಾಗಿ ಯುವ ಜನಾಂಗಕ್ಕೆ ಒಂದಿಷ್ಟು ಮಾರ್ಗದರ್ಶನವನ್ನ ನೀಡಬೇಕಾದ್ದು ಇವತ್ತು ಕಾಲದ ಕರೆ ಅಂತ. ಯಾಕಂದ್ರೆ ಯುವ ಜನಾಂಗಕ್ಕೆ ಸರಿಯಾದ ದಾರಿ ತೋರಿಸ್ತಾ ಹೋದ್ರೆ ಅವರು ಎತ್ತಬೇಕತ್ತ ಹೋಗುವಂತ ಅವಕಾಶಗಳುಂಟು. ಹಾಗಾಗಿ ನಾವು ಯುವಕರನ್ನ ಇಲ್ಲಿ ಮುಖ್ಯವಾಗಿ ಗುರಿಯಾಗಿಟ್ಕೊಂಡು ಕಾಲೇಜ್ ವಿದ್ಯಾರ್ಥಿಗಳನ್ನ ಮತ್ತೆ ಹಿರಿಯ ವಿದ್ಯಾರ್ಥಿಗಳನ್ನ, ಯುವಕರನ್ನ ಗುರುತು ವ್ಯಕ್ತಿತ್ವ ವಿಕಸನ ಅನ್ನುವಂತಹದ್ದು ಒಂದು ವಿಶೇಷ ಕಾರ್ಯಕ್ರಮವನ್ನ ಈ ದಿವಸ ಬೆಳಿಗ್ಗೆ ಆಯೋಜನೆ ಮಾಡಲಾಗಿದೆ. ಅದನ್ನ ನಡೆಸ್ಕೊಡ್ತಕ್ಕಂಥವ್ರು ಶ್ರೀ ಮಹೇಶ್ ಮಾಷಾಳ್ ಅಂತೇಳಿ ಧಾರವಾಡದವರು. ಇವರು ಈ ವಿಷಯದಲ್ಲಿನೇ ಬಹಳಷ್ಟು ಕಡೆ ಇಡೀ ರಾಜ್ಯಾದ್ಯಂತ ಶಿಬಿರಗಳನ್ನು ಮಾಡಿರುವಂತಹ ಒಬ್ಬ ಅಪರೂಪದ ವ್ಯಕ್ತಿನೂ ಕೂಡ ಅವರು ಆಗಿದ್ದಾರೆ. ಅವರು ಈ ಕಾರ್ಯಕ್ರಮವನ್ನ ನಡೆಸ್ಕೊಡ್ತಾ ಇದ್ದಾರೆ. ಈಗಾಗಲೇ ಶಿವಪ್ಪನಾಯಕ ಯೂನಿವರ್ಸಿಟಿ ಅಗ್ರಿಕಲ್ಚರ್ ಕೃಷಿ ವಿಶ್ವವಿದ್ಯಾಲಯದವರು ಕಳಿಸ್ತೀವಿ ಅಂತಾರೆ ವಿದ್ಯಾರ್ಥಿಗಳನ್ನ. ರಿಪ್ಪನ್ಪೇಟೆ, ಅನಂತಪುರ ಕಾಲೇಜ್ ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ದಾರೆ. ಮತ್ತು ಮಠದ ವಿದ್ಯಾಸಂಸ್ಥೆಗಳೆಲ್ಲರೂ ಭಾಗವಹಿಸ್ತಾ ಇದ್ದಾರೆ. ಇದೊಂದು ಬಹಳ ಮುಖ್ಯವಾದಂಥ ಕಾರ್ಯಕ್ರಮ. ಇದನ್ನ ನೀವು ಕೂಡ ಹೆಚ್ಚು ಇದಕ್ಕೆ ಒತ್ತು ಕೊಟ್ಟು ಪ್ರಚಾರ ಮಾಡಿದರೆ ಯುವಕರು ಈ ಕಡೆ ಬರಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಆಗ್ತದೆ ಅನ್ನುವಂಥ ಮಾತನ್ನ ತಿಳಿಸಿ, ಮತ್ತೆ ಮಾಮೂಲಿ ಅಂತೆ ಮಧ್ಯಾಹ್ನ ದಾಸೋಹ ಇವೆಲ್ಲ ಇರುತ್ತೆ. ಜೊತೆಗೆ ಸಂಜೆ ಭಾವೈಕ್ಯ ಸಮ್ಮೇಳನ
4 ಗಂಟೆಗೆ ಆರಂಭ ಆಗ್ತದೆ. ಈ ಸಮ್ಮೇಳನದ ಉದ್ಘಾಟನೆಯನ್ನ ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥ ಮಹಾಸ್ವಾಮಿಗಳವರು, ಜಗದ್ಗುರು ಮಧ್ವಾಚಾರ್ಯ ಸಂಸ್ಥಾನ, ಪೇಜಾವರ ಮಠ, ಉಡುಪಿ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಸಮ್ಮುಖವನ್ನ ಜಗದ್ಗುರು ರೇಣುಕಾನಂದ ಮಹಾಸ್ವಾಮಿಗಳು, ಬ್ರಹ್ಮಶ್ರೀ ನಾರಾಯಣ ಗುರು ಆಶ್ರಮ, ನಿಟ್ಟೂರು ಅವರು ಇದನ್ನ ಸಮ್ಮುಖ ವಹಿಸ್ತಾ ಇದ್ದಾರೆ. ಮತ್ತೆ ಜನಪ್ರತಿನಿಧಿಗಳಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಧು ಬಂಗಾರಪ್ಪನವರು, ಮತ್ತೆ ಶಾಸಕರಾಗಿರ್ತಕ್ಕಂಥ ಗೋಪಾಲ್ ಕೃಷ್ಣ ಬೇಳೂರವರು, ಮತ್ತೆ ಸಂಸದರಾದ ರಾಘವೇಂದ್ರ ಅವರು, ಮತ್ತೆ ಭದ್ರಾವತಿ ಶಾಸಕರು, ಶಿವಮೊಗ್ಗ ಮತ್ತೆ ವಿಧಾನ ಪರಿಷತ್ ಸದಸ್ಯರುಗಳು, ಹೀಗೆ ಮತ್ತೆ ಪ್ರಮುಖರಾಗಿ ಸಿಗಂದೂರು ಕ್ಷೇತ್ರದ ರಾಮಪ್ಪ, ಮತ್ತೆ ಶಿವಮೊಗ್ಗ ಅಧ್ಯಕ್ಷರು, ಹೀಗೆಲ್ಲರೂ ಸಮಾಜ ಪ್ರಮುಖರು, ಕುಲಪತಿಗಳು ಎಲ್ಲ ಭಾಗವಹಿಸ್ತಾ ಇದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳ ಜೊತೆಗೆ ನಾವು ಪ್ರತಿ ವರ್ಷನೂ ಕೂಡ ಒಂದು ಪ್ರಶಸ್ತಿಯನ್ನು ಕೂಡ ನೀಡ್ತಾ ಇದ್ದೇವೆ. ಈಗಾಗಲೇ ಕೆಳದಿ ರಾಣಿ ಚೆನ್ನಮ್ಮನ ಹೆಸರಿನಲ್ಲಿ ಪ್ರಶಸ್ತಿಯನ್ನ ಪ್ರತಿ ವರ್ಷನೂ ಕೂಡ ನೀಡ್ತಾ ಇದ್ದೀವಿ. ಈಗ 2 ವರ್ಷದ ಹಿಂದೆ ನಮ್ಮ ಸಾಲುಮರದ ತಿಮ್ಮಕ್ಕಗೆ ಪ್ರಶಸ್ತಿಯನ್ನ ಕೊಟ್ಟಿದ್ವಿ. ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಈಗ ನಮಗೆ ಒಂದು ಸಮಾಧಾನ ಏನಪ್ಪಾ ಅಂದ್ರೆ, ಅವರು ಇದ್ದಾಗ ಮಲೆನಾಡಿಗೂ ಕೂಡ ಅವರು ಬರುವಂತೆ ದೂರದ ನಾಡಿನಿಂದ ಬಂದು ಇಲ್ಲಿಯೂ ಕೂಡ ಈ ಭಾಗದ ಜನರಿಗೆ ಒಂದು ಪ್ರೇರೇಪಣೆ ನೀಡಲಿಕ್ಕೆ ಅವರಿಗೆ ಪ್ರಶಸ್ತಿಯನ್ನು ನೀಡಿದ್ದು ನಮಗೆ ತುಂಬಾ ಸಂತೋಷ ಮತ್ತು ಸಮಾಧಾನ ತಂದಿದೆ. ಅವರು ಕೂಡ ಈ ಪ್ರಶಸ್ತಿ ಪುರಸ್ಕೃತರಾಗಿದ್ರು ಅಂತ ಒಂದು ಹೆಮ್ಮೆ. ಇನ್ನು ಬೇರೆ ಬೇರೆಯವರು ಕೂಡ ಈ ಪ್ರಶಸ್ತಿಗೆ ಅರ್ಹರಾಗಿದ್ದಾರೆ. ಕಳೆದ ವರ್ಷ ಹಸೆ ಕಲಾವಿದೆ ಇಲ್ಲೇ ಹೊಸೂರಿನವರು ಅವ್ರಿಗೆ ಪ್ರಶಸ್ತಿ ಕೊಟ್ಟಿತ್ತು. ಈ ವರ್ಷ ಒಬ್ಬ ವಿಶೇಷ ಮಹಿಳೆಯನ್ನ ಆಯ್ಕೆ ಮಾಡಲಾಗಿದೆ. ನಾವು ಇಲ್ಲಿ ಕೆಳದಿ ರಾಣಿ ಚೆನ್ನಮ್ಮ ಪ್ರಶಸ್ತಿಯನ್ನ ಮಹಿಳೆಯರಿಗೆ ಕೊಡಬೇಕು ಅಂತ ವಿಶೇಷವಾಗಿ, ಅದು ಸಾಮಾಜಿಕವಾಗಿರ್ಬೋದು ಅಥವಾ ಯಾವುದೇ ಕ್ಷೇತ್ರದಲ್ಲಿ ಅವ್ರು ಸಾಧನೆ ಮಾಡಿರೋದನ್ನ ಗುರುತಿಸಿ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶ ಇದೆ. ಮತ್ತು ಬೇರೆ ಬೇರೆ ಪ್ರಶಸ್ತಿಗಳನ್ನ ಶಿವಮೊಗ್ಗ ಮಠದಲ್ಲೂ ಕೂಡ ಕೊಡ್ತೀವಿ ಪ್ರತಿ ವರ್ಷನೂ. ಅಲ್ಲಮ್ಮ ಪ್ರಭು ಪ್ರಶಸ್ತಿ, ಗುರುಬಸವಶ್ರೀ ಪ್ರಶಸ್ತಿ, ಅಕ್ಕಮಹಾದೇವಿ ಪ್ರಶಸ್ತಿ, ಹೀಗೆ ಬೇರೆ ಬೇರೆ ಪ್ರಶಸ್ತಿಗಳನ್ನು ಕೂಡ ನೀಡಲಾಗ್ತದೆ. ಈ ವರ್ಷದ ಕೆಳದಿ ರಾಣಿ ಚೆನ್ನಮ್ಮ ಪ್ರಶಸ್ತಿಗೆ ಆಯ್ಕೆಯಾಗಿರುವಂಥವರು ಡಾಕ್ಟರ್ ಶಾಲಿನಿ ನಾಲ್ವಾಡ್ ಅಂತೇಳಿ, ಸಂಸ್ಥಾಪಕರು, ನಿರ್ದೇಶಕರು, ಐಕ್ಯಾಟ್ ಏರ್ ಆಂಬುಲೆನ್ಸ್ ಬ್ಯಾಂಗ್ಳೂರ್ ಅಂತ. ಇವರು ಡಾಕ್ಟರ್, ವೈದ್ಯೆ ಅಂತ ಅನ್ನೋ ಕಾರಣಕ್ಕಾಗಿನೇ ಇವರಿಗೇನು ಪ್ರಶಸ್ತಿ ಕೊಡಬೇಕಾದ್ದಿಲ್ಲ. ಆದರೆ ಒಬ್ಬ ವೈದ್ಯೆಯಾಗಿ ಒಂದು ಹೊಸ ಸಾಧನೆಯನ್ನು ಮಾಡಿದ್ದಾರೆ. ಅದು ಏರ್ ಆಂಬುಲೆನ್ಸ್ ಅನ್ನುವಂಥದ್ದು ಬಹಳ ಅಪರೂಪ. ಎಲ್ಲೋ ಮಿಲಿಟರಿಗಳಲ್ಲಿ ಯುದ್ಧ ರಂಗದ ಕ್ಷೇತ್ರದಲ್ಲಿ ಗಾಯಗೊಂಡ ಸೈನಿಕರನ್ನು ಸಾಗಿಸ್ಲಿಕ್ಕೇನೋ ಮಿಲಿಟರಿದ್ ಮಾತ್ರ ಇರ್ತಿತ್ತು. ಸಾಮಾನ್ಯ ನಾಗರಿಕರಿಗೆ ಈ ಸೇವೆ ಸಿಗ್ತಕ್ಕಂಥದ್ದು ಬಹಳ ಕಡಿಮೆ. ಆದರೆ ಇದನ್ನ ಸುಲಭವಾಗಿ ಸಿಗುವಂತೆ ಮಾಡಿಕೊಟ್ಟವರು ಈ ಮಹಿಳೆ ಡಾಕ್ಟರ್ ಶಾಲಿನಿ. ಮತ್ತೆ ಇದೊಂದೇ ಅಲ್ಲ, ಅವರು ಒಂದು ವಿಶೇಷವಾದಂಥ ಸಂಘಟನೆಯಲ್ಲಿ ಕೂಡ ಅವರಿದ್ದಾರೆ. ಇಲ್ಲಿ ಇಂಟರ್ನ್ಯಾಷನಲ್ ಲೆವೆಲಿನ ಒಂದು ಸಂಸ್ಥೆಯನ್ನ ಹುಟ್ಟಾಕಿದ್ದಾರೆ ಅವರು. ಇಂಟರ್ನ್ಯಾಷನಲ್ ಲಿಂಗಾಯತ್ ಯೂತ್ ಫೆಡರೇಷನ್ ಅಂತ ಹೇಳಿ ಅವರು ಒಂದು ಸಂಸ್ಥೆ ಮಾಡಿದ್ದಾರೆ. ಸುಮಾರು 800 ಜನ, ಮೊನ್ನೆ ಈಗ ಒಂದು ತಿಂಗಳ ಹಿಂದೆ ಶಿವಮೊಗ್ಗದಲ್ಲಿ ಒಂದು ದೊಡ್ಡ ಸಮ್ಮೇಳನ ನಡೀತು ವೈದ್ಯರದು. ಅದರಲ್ಲಿ 800 ಜನ ವೈದ್ಯರು ಭಾಗವಹಿಸಿದ್ರು. ಅದರ ಆಯೋಜಕರಲ್ಲಿ ಇವರು ಒಬ್ರು, ಅದರ ಮುಖಂಡರಲ್ಲಿ ಇವರು ಒಬ್ರು. ಹೀಗೆ ಒಟ್ಟಾರೆ ಒಂದು ವಿಶೇಷವಾದಂತಹ ಸಂಘಟನೆಯನ್ನ ಇವರು ಮಾಡ್ತಾ ಇದ್ದಾರೆ. ಅಂಥವರಿಗೆ ನಾವು ಈ ಸಾರಿ ಪ್ರಶಸ್ತಿಯನ್ನ ಕೊಡ್ತಾ ಇದ್ದೀವಿ ಅನ್ನುವಂಥದ್ದು ನಮಗೂ ಒಂದು ಹೆಮ್ಮೆ ಇದೆ. ಮತ್ತೆ ಅವರು ಬಹಳ ಸರಳ, ಸಜ್ಜನಿಕೆ, ಹೃದಯವಂತಿಕೆ, ಈ ಒಂದು ಸೇವಾ ಭಾವನೆ ಇದೆಲ್ಲವನ್ನು ಗುರುತಿಸಿ ಅವರಿಗೆ ಈ ಸಾರಿ ಈ ಪ್ರಶಸ್ತಿಯನ್ನ ಕೊಡಮಾಡಲಾಗ್ತಾ ಇದೆ. ಇನ್ನು ಒಂದಿಷ್ಟು ಸಮಾಜಕ್ಕಾಗಿ ದುಡಿದಂಥವ್ರನ್ನ ಅವರಿಗೆ ಸಮಾಜ ಸೇವಾ ರತ್ನ ಅಂತೇಳಿ ಪ್ರಶಸ್ತಿಯನ್ನು ಕೊಡುವಂತಹ ಪರಂಪರೆನೂ ಕೂಡ ಇದೆ. ಅದರಲ್ಲಿ ಈ ಸಾರಿ ಆಯ್ಕೆ ಆಗಿರುವಂಥವರು ಸನ್ಮಾನ್ಯ ಶ್ರೀ ಕೋಣಂದೂರು ಲಿಂಗಪ್ಪ ಅಂತೇಳಿ, ಅವರಿಗೆ ಈ ಸಾರಿ ರಾಜ್ಯೋತ್ಸವ ಪ್ರಶಸ್ತಿನೂ ಕೂಡ ಬಂದಿದೆ. ನಿಮ್ಗೆಲ್ಲರಿಗೂ ಗೊತ್ತು, ಕೋಣಂದೂರು ಲಿಂಗಪ್ಪ ಸಾಮಾನ್ಯವಾಗಿ ಮಲೆನಾಡಿನಲ್ಲಿ ಎಂಥ ಒಂದು ಹೋರಾಟವನ್ನ ಮತ್ತೆ ಜನಪ್ರತಿನಿಧಿಯಾಗಿ ಅವ್ರು ಮಾಡಿರ್ತಕ್ಕಂಥ ಸೇವೆಯನ್ನ, ಇವರೆಲ್ಲ ಸಮಾಜವಾದದ ಹಿನ್ನೆಲೆಯಲ್ಲಿ ಬಂದಂಥವ್ರು, ಬಂದು ಈ ಮಲೆನಾಡಿನಲ್ಲಿ ಹಲವಾರು ಚಳುವಳಿಗೆಗಳು ಕೂಡ ಇವರುಗಳ ನೇತೃತ್ವದಲ್ಲಿ ನಡೆದಿರುವಂಥದ್ದು, ಇವೆಲ್ಲ ನಿಮಗೆ ಗೊತ್ತಿರುವಂಥ ಸಂಗತಿ. ಹಾಗಾಗಿ ನಮ್ಮ ನಾಡಿನಲ್ಲಿ ಇರ್ತಕ್ಕಂಥ ಒಬ್ಬ ಹಿರಿಯ ಜೀವ ಈ ಕೋಣಂದೂರು ಲಿಂಗಪ್ಪನವರಿಗೆ ಈ ಸಾರಿ ಪ್ರಶಸ್ತಿಗೆ ಆಯ್ಕೆ ಆಗಿದ್ದಾರೆ. ಅವರಿಗೆ ಅಭಿನಂದಿಸಲಾಗ್ತಾ ಇದೆ. ಇನ್ನೊಂದು ಬಹಳ ಮುಖ್ಯವಾಗಿ ಹೇಳಬೇಕು ಅಂತ, ನಾವು ಸಕ್ರಿಯವಾಗಿ ಅವ್ರ ಕಾರ್ಯಕ್ಷೇತ್ರದಲ್ಲಿ ಪಾಲ್ಗೊಂಡಿದ್ದೇವೆ. ಅದು ಶ್ರೀಯುತ ನಾಗೇಶ್ ಅವರು.
ಅಧ್ಯಕ್ಷರು ಕಾರ್ಯನಿರತ ಪತ್ರಕರ್ತರ ಸಂಘ ಸಾಗರ. ನಮಗೆ ಬಹಳ ಆಶ್ಚರ್ಯ ಆಗ್ತದೆ ಮತ್ತೆ ಸಂತೋಷ ಅಭಿಮಾನ ಅನ್ನಿಸ್ತದೆ. ಒಂದ್ಸರಿ ಅವರು ಹೃದಯವಂತ ಅಂತ ಏನೊಂದು ವರ್ಷ ಮಾಡ್ತಾರೆ ಸಮ್ಮೇಳನ, ಅದಕ್ಕೆ ಹೋದಾಗ ನಮಗೂ ಪ್ರಶಸ್ತಿ ಕೊಟ್ಟರು. ಜೊತೆಗೆ ಆ ದಿವಸ ಬೇರೆಯವರು ಪ್ರಶಸ್ತಿ ತಗೊಂಡವ್ರು ಇದ್ರಲ್ಲ, ಅವರಲ್ಲಿ ಗಮನಿಸಿದಾಗ ನಮ್ಮ ಇಲ್ಲಿ ನಿಮ್ಗೆಲ್ಲ ಗೊತ್ತಿದೆ, ಮೂಲೆಗದ್ದೆ ಮಠದಲ್ಲಿ ಒಬ್ಬ ಚಟ್ರಜ್ಜ ಅಂತಿದ್ದ. ಅವನು ಈ ಸಣ್ಣ ಸಣ್ಣ ಔಷಧಗಳು ಅಂತ ಇಂತ ಕೊಟ್ಟ. ದೊಡ್ಡ ಜರ್ಕಾಲ್ನಿಂದ ಮೂಲೆಗದ್ದೆ ಮಠದಾಗಿದ್ದ ಅವನು ಚಟ್ರಜ್ಜ ಅಂತ. ಅವನಿಗೆ ಅಲ್ಲಿ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದನ್ನ ನಮ್ಮಿಂದ ಅಲ್ಲಿ ಕೂತಿದ್ದ ನೋಡಿದನಿಗೆ ಆಶ್ಚರ್ಯ ಆಯಿತು. ಇವ್ನು ಹೆಂಗ್ ಗುರ್ತಿಸಿದ್ರಪ್ಪ ಇಲ್ಲಿ ಅಂದ್ರೆ ನಾಗೇಶ್ ಅವರು ಮಾಡಿರೋ ಕೆಲಸ ನಮಗೆ ಆ ಮನುಷ್ಯನಿಗಂತೂ ಎಷ್ಟು ಆನಂದ ಆಗ್ಬಿಟ್ಟಿದೆ ಅಂದ್ರೆ ಅವ್ರು ನನ್ನನ್ನು ಗುರ್ತಿಸಿದ್ರಲ್ಲ ಇವರು ಅಂತೇಳಿ ಅಂತ ಅದನ್ನ ನಾವು ಕೂಡ ಅದನ್ನು ಸಭೆಲೇ ಅವತ್ತು ಆಶೀರ್ವಚನದಲ್ಲೂ ಹೇಳಿದ್ವಿ. ಅದನ್ನ ಇವರನ್ನು ಗುರ್ತಿಸಿದ್ದಾರೆ ಅಂತಂದ್ರೆ ಬಹುಶಃ ಈ ಕಾರ್ಯಕ್ರಮದ ಆಯೋಜಕರ ಒಂದು ಏನು ಸಮಾಜವನ್ನ ಸಮೀಕ್ಷೆ ಮಾಡೋ ರೀತಿ ಇದೆಯಲ್ಲ, ಇದು ಬಹಳ ಆದರ್ಶ ಅಂತೇಳಿ. ಹಾಗಾಗಿ ಇಂಥ ಕಾರ್ಯಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ. ಒಬ್ಬ ಪತ್ರಕರ್ತರಾಗಿ ಪತ್ರಕರ್ತರನ್ನು ಸಂಘಟನೆ ಮಾಡ್ತಾ ಮತ್ತೆ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇವತ್ತು ನಾಗೇಶ್ ಅವರು ಮಾಡ್ತಿರೋ ಸೇವೆ ಏನಿದೆಯಲ್ಲ, ಇದು ನಮ್ಮ ಮಲೆನಾಡು ಭಾಗದಲ್ಲಿ ಅತ್ಯಂತ ಒಂದು ಅಭಿಮಾನದ ಸಂಗತಿಯಾಗಿದೆ. ಅವರನ್ನ ನಾವು ಇಲ್ಲಿ ತಡವಾಗಿದೆ ಅಂತ ಅನಿಸಿದ್ರು ಕೂಡ ಈ ವರ್ಷದಲ್ಲಿ ಅವರಿಗೂ ಸಮಾಜ ಸೇವಾ ರತ್ನ ಅಂತ ಹೇಳಿ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಇನ್ನೊಬ್ಬರು ನಮ್ಮ ಮಠದ ಶಿಷ್ಯರು ಮತ್ತು ಹಿರಿಯ ನ್ಯಾಯವಾದಿಗಳಾಗಿರ್ತಕ್ಕಂಥ MB ಪುಟ್ಟಸ್ವಾಮಿ ಅಂತ ಹೇಳಿ ಅವರಿಗೊಬ್ಬರಿಗೆ ಇಲ್ಲಿ ಅವರು ಬಹಳ ಹಿರಿಯರು ಮತ್ತೆ ಅಲ್ಲಿ ವಕೀಲರ ಏನು ಇರುತ್ತಲ್ಲ ಆ ಸಂಸ್ಥೆಯ ಸ್ಥಾಪಕರಲ್ಲಿ ಅವರು ಒಬ್ಬರಾಗಿದ್ದರು. ಬಾರ್ ಅಸೋಸಿಯೇಷನ್, ಬಾರ್ ಕೌನ್ಸಿಲ್ ಅಂತೇಳಿ ಮತ್ತೆ ಬೇರೆ ಬೇರೆ ಕಾರ್ಯಗಳಲ್ಲಿ ಸಂಘಟನೆ ಮಾಡುವಂಥ ವ್ಯಕ್ತಿ ಅವರಿಗೊಬ್ಬರಿಗಿದೆ. ಇನ್ನು ಇದಲ್ಲದೆ ಜೊತೆಗೆ ಕುರುರಕ್ಷೆ ಅಂತೇಳಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತೊಡಕೊಂಡಿರೋರೆಲ್ಲರಿಗೂ ಕೂಡ ಗೌರವಿಸುವುದು ಒಂದು ಕೆಲಸನೂ ಕೂಡ ಇಲ್ಲಿ ಆಗ್ತಾ ಇದೆ. ಅದಕ್ಕೆ ಈ ವರ್ಷದ ಆಯ್ಕೆಗೆ ಆಗಿರುವಂಥವರು ಶ್ರೀಯುತ ಟಾಕಪ್ಪ ಜಾನಪದ ಕಲಾವಿದರು ಮತ್ತು ಈ ವರ್ಷದ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು. ಅವರು ಕೂಡ ನಿಮಗೆಲ್ಲ ತಿಳಿದಿರುವಂಥ ಸಂಗತಿ. ಜಾನಪದದಲ್ಲಿ ಅದರಲ್ಲೂ ವಿಶೇಷವಾಗಿ ಡೊಳ್ಳು ಕಲೆಯನ್ನು ದೇಶದಲ್ಲಿ ಅಲ್ಲ ವಿದೇಶಗಳಲ್ಲಿಯೂ ಕೂಡ ಅದನ್ನು ಪ್ರಚಲಿತಗೊಳಿಸಿದಂಥವರು. ಒಂದು ಗಂಡು ಕಲೆ ಎನ್ನುವಂಥ ಹೆಸರುವಾಸಿ ಪಡೆದಂಥ ಡೊಳ್ಳು ಕಲೆಯನ್ನು ಇವತ್ತು ಲೋಕವ್ಯಾಪಿಯಾಗಿ ಹಲವಾರು ಸಲ ವಿದೇಶಗಳಿಗೂ ಕೂಡ ಹೋಗಿ ಅವರು ಅಲ್ಲಿ ಕಲೆಯನ್ನು ಪ್ರದರ್ಶನ ಮಾಡಿ ಬಂದಿದ್ದಾರೆ. ಅಂಥವರಿಗೆ ಈ ಸರಿ ಗುರುರಕ್ಷೆ ಇದೆ. ಇನ್ನೊಬ್ಬರು ಭಾಳ ಸಂತೋಷ, ನಮ್ಮ ವಿ ಟಿ ಸ್ವಾಮಿಯವರು ಒಂದು ರೀತಿ ಎಲೆ ಮರೆಕಾಯಿ ಹಂಗೆ ಅವರು ಯಾರಿಗೂ ತನ್ನವನ್ನು ತೋರಿಸ್ಕೊಳ್ಳದ ಹಾಗೆ ನಿಸ್ವಾರ್ಥ ಭಾವನೆಯಿಂದ ಸೇವೆ ಮಾಡುವಂಥ ಒಬ್ಬ ವ್ಯಕ್ತಿ. ಇಲ್ಲೇ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರಾಗಿದ್ದಾಗ ಪರಿಚಯ ಆಯಿತು. ಮಠದೊಡನೆ ನಿಕಟವಾದ ಸಂಬಂಧವನ್ನು ಇಟ್ಕೊಂಡಿದ್ದಾರೆ. ಮಠದ ಪರಿಚಯವನ್ನು ಕೂಡ ಹಲವಾರು ಕೃತಿಗಳ ಮೂಲಕ ಹೊರತಂದಿದ್ದಾರೆ. ಹಲವಾರು ಸಾರಿ ಲೇಖನಗಳನ್ನು, ಪ್ರಬಂಧಗಳನ್ನು, ಪುಸ್ತಕಗಳಲ್ಲಿ, ಸಭೆ ಸಮಾರಂಭಗಳಲ್ಲಿ ಉಲ್ಲೇಖ ಮಾಡಿರುವಂತಹ ವ್ಯಕ್ತಿ. ಮತ್ತೆ ಹೊರಗಳನ್ನು ಕೂಡ ಸಂಘ ಸಂಸ್ಥೆಗಳನ್ನು ಸಂಘಟನೆ ಮಾಡುವಲ್ಲಿ ಕೂಡ ಅವರು ಬಹಳಷ್ಟು ನಿಷ್ಣಾತರಿದ್ದಾರೆ. ಮತ್ತೆ ಸರಳತನ, ಸಹೃದಯತೆಯಿಂದ ಎಲ್ಲರನ್ನೂ ಆಕರ್ಷಿಸುವಂಥ ಒಂದು ವ್ಯಕ್ತಿತ್ವ ಅವ್ರದ್ದಾಗಿದೆ. ಅವರೀಗ ಕನ್ನಡ ಸಾಹಿತ್ಯ ಪರಿಷತ್ನ ತಾಲೂಕು ಅಧ್ಯಕ್ಷರಾಗಿದ್ದಾರೆ. ಅವ್ರ ಸೇವೆಯನ್ನು ಗುರುತಿಸಿ ಅವರಿಗೆ ಗುರುರಕ್ಷೆ ಇಟ್ಕೊಂಡಿದೆ. ಇನ್ನೊಬ್ಬರು ಶಿಲ್ಪಾ ಪಾಟೀಲ್ ಅಂತೇಳಿ ಖ್ಯಾತ ಉದ್ಯಮಿಗಳು, ಮಹಿಳೆಯಾಗಿ ಉದ್ಯಮದಲ್ಲಿ ಹೆಸರುವಾಸಿಯಾಗಿರುವಂಥ ಮಹಿಳೆ, ಬೆಂಗಳೂರಿನಲ್ಲಿದ್ದಾರೆ ಅವರಿಗೆ. ಇನ್ನೊಬ್ಬರು ಇಲ್ಲಿ ಲಿಂಗಸ್ವಾಮಿ ಗೌಡ್ರು ಅಂತ ಆಲ್ವಳ್ಳಿ ಅವರಿಗೆ. ಇನ್ನೊಬ್ಬರು ಸುಜಯ್ ಆಲ್ವಳ್ಳಿ ಅಂತೇಳಿ KLE ಸಂಸ್ಥೆ ಬೆಳಗಾವಿ ಇಲ್ಲಿ ಧಾರವಾಡದಲ್ಲಿ ಒಬ್ಬ ವಿಜ್ಞಾನ ಪ್ರಾಧ್ಯಾಪಕರಾಗಿದ್ದಾರೆ. ಅವ್ರ ಸಾಧನೆಯನ್ನು ಗುರುತಿಸಿ ಸುಭಾಷ್ ಕೌತಳ್ಳಿ ಅಂತೇಳಿ ಸಾಗರದವರು ಮತ್ತು KB ದಾನೇಶ್ ಕೆದಲಗುಡ್ಡೆ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ತಗೊಂಡಿದ್ದಾರೆ. ಇನ್ನೊಬ್ಬ ನಮ್ಮ ಸಂಸ್ಥೆಯ ನೌಕರ ಶೇಖರೆ. ಇವರೆಲ್ಲರಿಗೂ ಕೂಡ ಗುರುರಕ್ಷೆಯನ್ನು ಇಟ್ಕೊಳ್ಳಲಾಗಿದೆ. ಮತ್ತೆ ವಿಶೇಷ ಉಪನ್ಯಾಸವನ್ನ ಶ್ರೀಮತಿ ಸಂಧ್ಯಾ ಶೆಣೈ ಅಂತೇಳಿ ಉಡುಪಿಯವರು, ಇವರು ಬಹಳ ಜನಪ್ರಿಯ ಉಪನ್ಯಾಸಕರಾಗಿ ನಾಡಿನಾದ್ಯಂತ ಉಪನ್ಯಾಸಗಳನ್ನು ನೀಡ್ತಾ ಇದ್ದಾರೆ. ಒಬ್ಬ ಮಹಿಳೆ ಮತ್ತು ಹಾಸ್ಯ ಸಹಿತವಾಗಿ ಒಳ್ಳೆ ಸಂದೇಶಗಳನ್ನು ಕೊಡುವಂಥ ಒಬ್ಬ ಒಳ್ಳೆ ಉಪನ್ಯಾಸಕಿ. ಅವರು ಈ ಸಾರಿ ಉಪನ್ಯಾಸವನ್ನು ಕೊಡ್ತಾ ಇದ್ದಾರೆ. ಇನ್ನು ವಚನ ರೂಪಕಗಳನ್ನು ಸಹಚೇತನ ಅಂಥೇಳಿ ಸಹಚೇತನ ನಾಟ್ಯಾಲಯ ಅಂತ ಶಿವಮೊಗ್ಗದಲ್ಲಿ ಭಾಳ ಚೆನ್ನಾಗಿದೆ. ಅಲ್ಲಿ ವಚನ ನೃತ್ಯ ರೂಪಕಗಳನ್ನು ನೆರವೇರಿಸ್ತಾ ಇದ್ದಾರೆ. ಸಂಗೀತ ಇದೆ.
ಮತ್ತೆ ಇನ್ನು ಕಂಚಿನ ದೀಪ ರಥೋತ್ಸವ ಇದೆ, ಪಟಾಕಿ ಸೇವೆ ಇದೆ, ಇವೆಲ್ಲ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಎಲ್ಲದಕ್ಕೂ ಕೂಡ ಇಡೀ ದಿವಸ ಅನ್ನದಾಸೋಹ ಇರುತ್ತೆ, ಜ್ಞಾನದಾಸೋಹ ಇರುತ್ತೆ. ಈ ಎಲ್ಲ ಕಾರ್ಯಕ್ರಮಗಳನ್ನ ವ್ಯವಸ್ಥೆ ಮಾಡ್ಲಿಕ್ಕಾಗಿನೇ ನಾವು ಒಂದು ಸಮಿತಿಯನ್ನ ಮಾಡಿರ್ತೀವಿ. ಆ ಸಮಿತಿ ಅಲ್ಲಿ ಈ ಸಾರಿ ಅಧ್ಯಕ್ಷರಾಗಿ ರಾಜಾಪುರದ ವಿಜಯ್ ಕುಮಾರ್ ಅಧ್ಯಕ್ಷರಾಗಿದ್ದಾರೆ. ಮತ್ತೆ ರಾಜು ಸೋಮಶೇಖರಪ್ಪ ಅಂತ ಅವರು ಈ ಸಾರಿ ಕಾರ್ಯದರ್ಶಿಗಳಾಗಿ, ಮತ್ತೆ ರಾಜೇಂದ್ರ ಮಲ್ಲಂದೂರ್ ಅವರು ಕೂಡ ಕಾರ್ಯದರ್ಶಿಗಳು, ಮತ್ತೆ ಮಧುಸೂದನ್ ಕೋಶಾಧ್ಯಕ್ಷರಾಗಿ ರಿಪ್ಪನ್ಪೇಟೆಯವರು, ನಮ್ಮ ದೇವೇಂದ್ರ ಗೌಡರು ಬಹಳ ನಿಷ್ಠಾವಂತ ಕಾರ್ಯಕರ್ತ. ಅವರ ಸೇವೆ ಅಂತಂದನ್ನ ಬಹುಶಃ ನಾವು ಅಕ್ಷರಗಳಲ್ಲಿ ಹೇಳಕ್ಕಾಗಲ್ಲ. ಅಂತ ಒಬ್ಬ ನಿಸ್ಪೃಹತೆಯಿಂದ ಬಹಳ ಗೊತ್ತಾಗದಾಗೆ ತನ್ನ ಪಾಡಿಗೆ ತಾನು ಸೇವೆ ಮಾಡುವಂತ ಒಬ್ಬ ವ್ಯಕ್ತಿ, ಬಹಳ ಸಜ್ಜನ. ಅವರು ಈ ಸಾರಿ ದಾಸೋಹ ಸಮಿತಿ ಅಧ್ಯಕ್ಷರಾಗಿದ್ದಾರೆ. ಇದ್ರ ಜೊತೆಗೆ ಉಳಿದಂತೆ ಎಲ್ಲರೂ ಕೂಡ ಸದಸ್ಯರೇ ಇದಕ್ಕೆ. ಇವರನ್ನ ಸುಮ್ಮನೆ ಸಾಂಕೇತಿಕವಾಗಿ ನಾವು ಇಡೋದು, ಆದ್ರೆ ಎಲ್ಲರೂ ಇದ್ದಾರೆ ಇದಕ್ಕೆ. ಕಾರ್ಯಕರ್ತರು ಉತ್ಸವಕ್ಕೆ ಬೇರೆ ಇದ್ದಾರೆ, ಹಳ್ಳಿಗರು ಪ್ರಸಾದ ವಿತರಣೆಗೆ ಇದ್ದಾರೆ, ಪಲ್ಲಕ್ಕಿ ಉತ್ಸವಕ್ಕೆ ಇದ್ದಾರೆ, ಮತ್ತೆ ಬೇರೆ ಬೇರೆ ಎಲ್ಲ ಕಾರ್ಯಕ್ರಮಗಳಿಗೂ ಎಲ್ಲ ಭಕ್ತರು ಇದ್ದಾರೆ. ಹಾಗೆ ಎಲ್ಲರೂ ಕೂಡ ಇದರ ಸೇವೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಈ ಸಾರಿ ಇದರಲ್ಲಿ ದಾಸೋಹ ಸೇವೆಯನ್ನ ಕೆಲವು ಜನರು ತಾವು ವಹಿಸ್ಕೊಂಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಬಸವನಕೊಪ್ಪದ ನಿಜಲಿಂಗಪ್ಪ ಗೌಡರು, ಚಿತ್ರಟ್ಟಿ ಮಠದ ಲಿಂಗರಾಜು, ಖೈರದ ರಾಜು, ಮತ್ತೆ ಇನ್ನೂ 7-8 ಜನ ಇದ್ದಾರೆ. ಅವರೆಲ್ಲ ಸೇರಿ ಈ ಸರಿ ದಾಸೋಹದ ಸಂಪೂರ್ಣವಾದಂಥ ಒಂದು ಸೇವೆ ನಮ್ಮದು ಅಂತ ಹೇಳಿ ವಹಿಸ್ಕೊಂಡಿದ್ದಾರೆ. ಈಗ ಅದಲ್ದೇನೆ ಎಲ್ಲರೂ ಕೂಡ ಜಾತ್ಯತೀತವಾಗಿ ಈ ಕಾರ್ಯಕ್ರಮಕ್ಕೆ ಕಾಣಿಕೆಯನ್ನ ನೀಡ್ತಾ ಇದ್ದಾರೆ. ರಿಪ್ಪನ್ಪೇಟೆ ಸುತ್ತಮುತ್ತ, ಅನಂತಪುರ ಸುತ್ತಮುತ್ತ, ಸಾಗರದ ಸುತ್ತಮುತ್ತ, ಶಿವಮೊಗ್ಗದಲ್ಲಿ, ಹೀಗೆ ಒಟ್ಟಾರೆ ಈ ಭಾಗದ ಈ ದೀಪೋತ್ಸವಕ್ಕೆ ಸರ್ವ ಜನಾಂಗನೂ ಕೂಡ ಬಹಳ ಅಭಿಮಾನದಿಂದ ಕಾಣಿಕೆಯನ್ನು ನೀಡುವ ಮೂಲಕ ಈ ಕಾರ್ಯಕ್ರಮದ ಎಲ್ಲ ಯಶಸ್ಸಿಗೆ ಸಹಕರಿಸ್ತಾ ಇದ್ದಾರೆ. ಮತ್ತು ಅಷ್ಟೇ ಪಾಲ್ಗೊಳ್ತಾ ಇದ್ದಾರೆ. ಎಲ್ಲರೂ ಪಾಲ್ಗೊಳ್ಳುವಂತಹ ದೀಪೋತ್ಸವ ಮುರುಘಾ ಮಠದ ದೀಪೋತ್ಸವ ಅಂತ ಹೇಳಿ ಮಲೆನಾಡಿನಲ್ಲಿ ಹೆಸರಾಗಿದೆ. ಮತ್ತೆ ಇಲ್ಲಿ ಎಲ್ಲ ಕಾರ್ಯಗಳು ಕೂಡ ತುಂಬಾ ಶಿಸ್ತಿನಿಂದ ಅಚ್ಚುಕಟ್ಟಾಗಿ ನಡೀತಾ ಇದೆ. ಅದಕ್ಕೆ ಇಂಥ ಕಾರ್ಯಕ್ರಮದ ಯಶಸ್ಸಿಗೆ ನೀವು ಕೂಡ ಸರ್ವ ಜನಾಂಗಕ್ಕೂ ಕೂಡ ಜನಾಂಗಕ್ಕೆ ಈ ವಿಷಯವನ್ನು ತಲುಪಿಸುವ ಮೂಲಕ ಹೆಚ್ಚು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿ ಮತ್ತು ಇದರ ಉಪಯುಕ್ತತೆಯನ್ನು ಪಡೆದುಕೊಂಡು ಧನ್ಯರಾಗಲಿ ಅಂತ ಹೇಳಿ ಹಾರೈಸಿ